ಒಡಿಶಾ ಹೋಗ್ಯಾಗ ಮಜ್ಜಿಗೆ ಅವನವನ ಡೆಲ್ಲಿಯಿಂದ ತಪ್ಪಿಸ್ಕೊಂಡು ಕರ್ನಾಟಕಕ್ಕೆ ಬರುತ್ತಿರೋ ಬೀದಿ ನಾಯಿಗಳು ಅವನವನ ಇಡ್ಲಿ ವಡ ಈ ನಾಯಿಗಳಿಗೂ ಸಂಬಂಧ ಅವನವನು ಬಿಟ್ಟಿ ಭಾಗ್ಯ ಬೇಕಾಗೈತೆ ನೋಡ್ರಿ ಅವನವನು ಏನ ಹೇಳಕ್ ಬೈಲಿ ಅವನವನು ಗಣಸಿನ ಡಿಸಿಷನ್ ಅಂದ್ರೆ ಅವನವನು ಸುಪ್ರೀಂ ಕೋರ್ಟ್ದ ನೋಡ ಅವನವನು ಡೆಲ್ಲಿ ಒಳಗ ಒಂದು ಬೀದಿ ನಾಯಿ ಇರಬಾರ್ದು ಅಂತ ಅನೌನ್ಸ್ ಮಾಡಿಬಿಟ್ಟೆ ಜೇರ್ ಕಡ್ತ ಯಾವಾರ ಬೀದಿ ನಾಯಿ ಕಾಣ್ತು ಮುಗಿತದ್ರ ಶಾಂತಿ. ಏ ಯಾರಲ್ಲಿ ಯಾವ ಸೈಲೆಂಟ್ ಆಗಿರ್ಬೇಕು ಎಲ್ರು. ಏನ್ ನಾಯಿಗಳಂದ್ರೆ ಹಗರ್ತೇವ್ ಕಡ್ರ, ಅವು ನೈಟ್ ಮಳೆ ಕಾಯ್ತದೆ, ಕಳ್ರ ಯಾರು ಆಸ್ಪಾಸ್ ಬರದಂಗ್ ಕಾಯ್ತದೆ. ಏನಂತಿದಿರಿ, ನಾಯಿ ಅಷ್ಟು ನಿಯತ್ತಿನ ಪ್ರಾಣಿ ಇಡೀ ಜಗತ್ತಲ್ಲೇ ಯಾವ್ದು ಇಲ್ಲ. ಡೆಲ್ಲಿಯಲ್ಲಿರೋ ಎಲ್ಲಾ ನಾಯಿಗಳು ಕರ್ನಾಟಕಕ್ಕೆ ಬರ್ಲಿ, ಕರ್ನಾಟಕದಲ್ಲಿರೋ ಎಲ್ಲಾ ಕಳ್ರು ಡೆಲ್ಲಿಗೆ ಹೋಗ್ಲಿ. ನನ್ನ ಆಡ್ರ ಪೊಲೀಸರ್ನೆಲ್ಲ ಕೆಲಸ ಬಿಡಿಸ್ಕೇಟ ಅವನವನು ಇವನ್ ನಾಯಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಿಬಿಡ್ರಿ ಅಲ್ಲೂ. ಬ್ಯಾಡ್ ಕೊಯ್ಲಿ ಅವನವನು ಪೊಲೀಸರ್ ಕೆಲಸ ಅದಕ್ಕೆ ತಗೊಂಡು. ಈಗ ಹೆಂಗ ಇದ್ರು ಸೈಬರ್ ಕಾಡ್ರದು ಜಾಸ್ತಿ ಆಗ್ಯಾರ. ಎಲ್ಲಾ ನಾಯಿಗಳನ್ನ ಸೀದಾ ಕಂಪ್ಯೂಟರ್ನ ದೂಸಿ ಬಿಡು ತಗೊಂಡು ಏಸದ ಉಸನೆ ಅವ್ ಕೂಟ ಹಾಕುದು ತಪ್ತತಿ, ಎಲ್ಲ ತಪ್ತತಿ. ಬರ್ರಿ ಡೆಲ್ಲಿ ನಾಯಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾವ ಒಂದಿಟ್ಟು ಕೇಳ್ಕೊಂಬರ್ನಂತ. ಬಾಬಾ ಇಡೀ ಜಗತ್ತ ನಮ್ ಮೋಸ ಮಾಡೈತ್ರಿ. ಬಾಬಾ ನಾವ್ ನಾಯಿ ಹುಟ್ಟಿದ್ದ ತಪ್ಪಾಗೈತ್ರಿ. ಅವನವನು ಬಾಬಾ ನೋಡ್ರಿ ಅವನವ್ನು ನಾವ್ ಅಲ್ಲೇ ಇಲ್ಲೇ ಏನ್ರ ಸಿಕ್ಕಿದ್ ಬಿಕ್ಕಿದ್ ತಿಳ್ಕೊಂಡ್ ಕೇಟ ಅವನವ್ನು ಯಾರು ಕಡ್ರ ಕಾಕ್ರ ಬರ್ಲಾರ್ದಂಗ ನಾವ್ ನೋಡ್ಕೋತೀವಿ. ಇವ್ರು ನೋಡ್ರಿ ಸೀದಾ ನಮ್ಮನ್ನ ಡೆಲ್ಲಿ ಬಿಟ್ಟು ಹೊರ ಹಾಕತ್ತಾರ್ರಿ. ಅವನವ್ನು ಪ್ಲೀಸ್ ಅರಿಪ್ಪ ಪ್ಲೀಸ್ ನಮ್ಮ ಕರ್ನಾಟಕಕ್ಕೆ ಬರಕ್ ಪರ್ಮಿಷನ್ ಕೊಡ್ಬೇಕ್ರಿಪ್ಪ. ಒಂದ್ ಕೆಟ್ಟ ಆರಾಮ ಅವನವ್ನು ನಿಮ್ದು ಹೆಂಗ ಇದ್ರು ಬೀದಿ ನಾಯಿ ಕ್ಯಾಂಟೀನ್ ಮಾಡಲ್ಲ, ಅದ್ರಾಗ ನಮಗೊಂದಿಟ್ಟು ಉಳಕಿದ್ ಹಾಕಿ ಬಿಡ್ರಿ ಸಾಕ್. ಅವನು ಅಲ್ಲೇ ಆರಾಮ್ ತಿನ್ಕೊಂಡಿದ್ದು ಬಿಡ್ತೀವಿ. ಅವನವನು ಬಾಬಾ ಬೇಕಿತ್ತಪ್ಪ ಅಂದ್ರೆ ಅವನವನು ನಮಗ್ ಓಟ್ ಹಾಕು ಪವರ್ ಕೊಟ್ಬಿಟ್ರೆ ಅವನವನು ನಾವೆಲ್ಲಾರು ಸಿದ್ದರಾಮಯ್ಯ ಓಟ್ ಹಾಕ್ತಿವಿ ಆಗಿದ್ದಾರೆ. ಇದ್ರ ಬಗ್ಗೆ ಕರ್ನಾಟಕದ ನಾಯಿಗಳು ಏನ್ ಹೇಳ್ತಾವ, ಅವನವನು ನೋಡ್ರಿ ಸಿದ್ದರಾಮಯ್ಯ ಸಾವ್ಕಾರ ನಮಗ ಮಾತ್ರ ಅವನವನು ಆ ನಾಯಿಗಳು ಇಲ್ಲಿಗೆ ಬರೋದು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಅವನವನು ಎ ಟು ಜೆಡ್ ಅಲ್ಲಿ ಬರೋದು ಕೂಡ ಹತ್ತಿರ ಅಲ್ಲೇ ಬರೋದು ಕೊಡ್ತೀವಿ ಆಗಿದ್ದಾರೆ. ಆ ನಾಯಿಗಳು ಮಾತ್ರ ಇಲ್ಲಿ ಬರೋದು ಬೇಡ. ಅಜೇರ್ ಕಡ್ತ ಏನ್ರ ಇಲ್ಲಿಗೆ ಬಂದಪ್ಪ ಅಂದ್ರೆ ನಾವು ಮಾತ್ರ ಅಮರನಾಥ ಉಪವಾಸ ಮಾಡ್ತೀವಿ. ವಾಟಾಳ್ ನಾಗರಾಜನ ಕರೆಸ್ಕೇಟ ಸ್ಟ್ರೈಕ್ ಮಾಡಿಸ್ತೀವಿ. ಸ್ಟ್ರೈಕ್ ಆಗಿದ್ದಾನೆ. ಒಂದು ನಾಯಿಗಳು ಬರಬಾರ್ದು. ಅವನವನು ಜನ ಈಗ ನಮ್ಮ ಹೆಸರು ಹೇಳ್ಕೊಳತ್ತಾರ. ಇನ್ನು ಅವು ನಾಯಿಗಳು ಬಂದು ಮಾಡ್ತಂದ್ರೆ ಮುಗೀತು. ನಾಯಿಕಿತ್ತ ಮೊದಲು ನಿಮ್ಮನ್ನ ತಗೋಗ್ಯಾರ ನೋಡ್ರಿ. ಮತ್ತೆ ಹುಷಾರಿ ಫಾಸ್ಟ್. ರೋಹಿತ ಈ ನಾಯಿ ಬುದ್ಧಿ ಐತೆ ಅವನವನು ಆಲ್ರೆಡಿ ಕಾಂಪಿಟೇಟರ್ಗಳು ಯಾರು ಬರಬಾರ್ದತ್ತೆ ಈಗ ಸ್ಟ್ರೈಕ್ ಮಾಡಕ್ ನಿಂತ ಅವನವನು. ನೀ ಕರೆಕ್ಟಾಗಿ ನ್ಯೂಸ್ ಕೇಳಿಸ್ಕೊಂಡಿಲ್ಲ ಅವನವನು. ಅವ್ರು ಬೀದಿನ ಹಿಡಿದು ಕೆಟ್ಟ ಬೇರೆ ಕಡೆ ಬಿಡು ರೂಲ್ಸ್ ಇಲ್ಲ ಅವನವನು. ಅವಕ್ಕೂ ಜೈಲ್ ಮಾಡಿ ಕೆಟ್ಟ ಸೀದಾ ಜೈಲ್ಗೆ ಒಗದು ಬಿಡುದು, ಅಲ್ಲೇ ಕೂಡಾಕಿ ಅಲ್ಲೇ ಮರ್ಡರ್ ಮಾಡಿಬಿಡುದು. ಅದಕ್ಕೊಂದು CCTV ಬೇಕಾದ್ರೆ ಇಡ್ಬೇಕಂತಾವ ನೋಡು. ಸುಪ್ರೀಂ ಕೋರ್ಟ್ ಬಾ ತಿಂಡಿಲಿ ಆರ್ಡರ್ ಮಾಡೈತಾವ ನೋಡು. ಜರ ಕಡ್ತ ಏನು ಯಾವ ನನ್ನ ಮಗನು ಡೆಲ್ಲಿ ಒಳಗೆ ರೇಬಿಸ್ ಬಂದು ಸತ್ತ ಅಂತೇಳಿ ರಿಪೋರ್ಟ್ ಆತು. ಅವನವನು ಬೀದಿ ನಾಯಿ ಯಾರು ಹಿಡಿತಾರಲ್ಲ ಅವನಿಗೆ ಆ ನಾಯಿ ಕಡಿಸಿ ಬಿಡ್ತಾರ. ಅವನವನು ರಚೇತ ಬಿಟ್ಟೈತೆ ಅವನವನು ಸುಪ್ರೀಂ ಕೋರ್ಟ್. ನೋಡ್ರಿ ಸಿದ್ದರಾಮಯ್ಯನವ್ರ ಅವನವನ ಇದಕ್ಕಂತಾರ ಅವನವನ ತಿಂಡಿ ಡಿಸಿಷನ್ ಅಂತ ನೀವು ತಗೊಳ್ರಪ್ಪ. ಅವನವನು ನಮ್ಮ ಕೈಯಾಗ ನಾಯಿ ಎಲ್ಲ ಹಿಡಿಯಕ್ ಆಗೋದಿಲ್ಲ. ಅವಕ್ಕೆ ಬೇಕಾದ್ರೆ ಅವನವನು ಮುಂಜಾನೆ ಒಂದಿಟ್ಟು ಸಂಜೆಗೆ ಒಂದಿಟ್ಟು ಬಿರಿಯಾನಿ ಹಾಕಿಸ್ತೀನಿ ಕೆಟ್ಟ ಅವನವನು ಫುಲ್ ಆರ್ಡರ್ ಮಾಡಿ ಕೆಟ್ಟ ಬಿರಿಯಾನಿ ಬಗ್ಗೆ ತಂದಿರಿ. ಯಪ್ಪ ನಾವಲ್ಲಿ ನಿಮ್ಮ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು. ನೋಡ್ರಿ ಅಣ್ಣಾರ ನಿಮ್ಮ ಊರಾಗು ನಾಯಿಗಳ ಸಂಖ್ಯೆ ಹೆಚ್ಚಾಗಿತ್ತಪ್ಪ ಅಂದ್ರ ಅವನವನು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗೋಣ ನಡ್ರಿ. ಅವನವನು ಕಾರ್ಪೊರೇಷನ್ ಕಡೆ ಸಿದ್ದರಾಮಯ್ಯ ಅಣ್ಣಾರ್ ಕಡೆ ಹೋಗೋದು ಬೇಡ, ಸೀದಾ ಡೈರೆಕ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗೋಣ ನಡ್ರಿ. ಅವನವನು ಒಂದೆರಡು ಜೈಲ್ ಎಕ್ಸ್ಟ್ರಾ ಮಾಡಿಸು ನಾಯಿಗಳಿಗೆ ಆಗಿದ್ದಲ್ಲಿ ಅಲ್ಲೇ ಅವನವನು ಸೀದಾ ಅರೆಸ್ಟ್ ಮಾಡಿಸ್ಬಿಡೋಣ. ಅವನವನು ಬೇಕಾಗಿಲ್ಲ. ಅವನವನು ಫುಲ್ ತಿಂಡಿಲಿ ಏನಂತೀರಿ ಅಣ್ಣಾರ ಆಗಿದ್ದಲ್ಲಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ. ಹಂಗ ಏನ್ ಅನಿಸ್ತದೆ ಕಮೆಂಟ್ ಮಾಡಿ. ನಿಮ್ಮ ದೋಸ್ತರಿಗೆ ಸಬ್ಸ್ಕ್ರೈಬ್ ಆಗಕ್ಕೆ.